ಇನ್ನು ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಕೂಡದು ಅಂತೇಳಿ ಪ್ರತಿಭಟನಾಗಾರರು ಹೇಳ್ತಾ ಇದ್ದಾರೆ. ಇದೇ 13ನೇ ತಾರೀಕು ಕರ್ನಾಟಕವನ್ನು ಬಂದ್ ಮಾಡುವಂಥ ತೀರ್ಮಾನ ಮಾಡಿದ್ದಾರೆ. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಇದೆಯಾ ಇಲ್ವಾ ಅನ್ನೋ ಚರ್ಚೆಗಳೆಲ್ಲ ವಿಚಾರ ಬಂದಾಗ ಎಸ್ ಬಂದ್ ಮಾಡೇ ಮಾಡ್ತೀವಿ, ಬಂದ್ ವಾಪಸ್ ಪಡೆಯೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಬಂದನ್ನು ವಾಪಸ್ ಪಡೆಯಿರಿ ಅಂತೇಳಿ ಮನವಿ ಮಾಡಿದರು ಕನ್ನಡ ಪರ ಸಂಘಟನೆಗಳ ಜೊತೆಗೆ. ಆದರೆ ವಾಟಾಳ್ ನಾಗರಾಜ್ ಅವರು ಹೇಳ್ತಾ ಇದ್ದಾರೆ ಸಿಎಂ ಬಂದ್ ವಾಪಸ್ ಪಡೆಯಲು ಹೇಳಿದರು, ಆದರೆ ಯಾವುದೇ ಕಾರಣಕ್ಕೂ ನಾವು ಬಂದನ್ನು ವಾಪಸ್ ಪಡೆಯೋದಿಲ್ಲ. ಹೋರಾಟಗಾರ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಕರ್ನಾಟಕ ಬಂದ್ ನಡೆಯುತ್ತೆ ಆಗಸ್ಟ್ 13ನೇ ತಾರೀಕು, ಕರ್ನಾಟಕ ಬಂದ್ ಆಗೋದು ಫಿಕ್ಸ್ ಅಂತೇಳಿ ಹೇಳಿದ್ದಾರೆ ವಾಟಾಳ್ ನಾಗರಾಜ್. ಬಂದ್ ವಾಪಸ್ ಪಡೆಯುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ವಾಟಾಳ್ ನಾಗರಾಜ್. ಬೆಳಗಾವಿಗಾಗಿ ಹುಬ್ಬಳ್ಳಿಗಾಗಿ ಹೈದರಾಬಾದ್ ಕರ್ನಾಟಕಕ್ಕಾಗಿ ಕೋಲಾರಕ್ಕಾಗಿ ಚಾಮರಾಜನಗರಕ್ಕಾಗಿ ಮಂಗಳೂರಿಗಾಗಿ ಶಿವಮೊಗ್ಗಕ್ಕಾಗಿ ಬರೀ ತಮಿಳ್ನಾಡಿಗೆ ನೀರು ಬಿಟ್ಟರೆ ಮುಗಿಯುವಂಥದ್ದಲ್ಲ. ಏನು ಮುಖ್ಯಮಂತ್ರಿಗಳು ನೀರು ಬಂದ್ಬಿಡ್ತು, ಯಾರು ಹೋಗಬೇಡಿ, ನೀರು ಬರ್ತಾ ಇದೆ, ಬರೀ ಅವರೇ ಬಡ್ಕೊತಾ ಇದ್ದಾರೆ ಜನಕ್ಕೆ ನೀರು ಬಂತು ಅಂತೇಳಿ. ಅದಾದ್ಮೇಲೆ ಆಯ್ತು, ಉತ್ತಮ ಮಳೆ ಆಗಲಿ, ಉತ್ತಮ ಮಳೆ ಆಗ ಅದಕ್ಕೆ ಕಬಿನಿ ಅವೆಲ್ಲ ನಾನು ನೋಡಿದ್ದೇನ್ರಿ. ನಮ್ಮೂರ ಕೆರೆಗೆ ನೀರಿಲ್ಲ. ನಾನು ಹೇಳ್ತು ಒಂದು ನಿಮಿಷ ಬಂದು ಸ್ವಲ್ಪ ಕೇಳಿ ನೀವು. ನಮ್ಮೂರ ಕಾಲುವೆಗೆ ನೀರಿಲ್ಲ, ಗರ್ಗೇಶ್ವರಿ ಕಾಲುವೆ ನೀರಿಲ್ಲ, ಗೊತ್ತಾಯ್ತಾ? ಈ ಕಡೆ ಮಂಡ್ಯ ಕಾಲುವೆಗೆ ನೀರಿಲ್ಲ. ನೀವು ತಮಿಳ್ನಾಡಿಗೆ ನೀರು ಬಿಡೋಕೇನ್ರಿ? ನಮ್ಮ ಜಲಾಶಯ ಕಟ್ಟಿರೋದು ಮಳೆಯಲ್ಲಿ ನೀರು ಬಂದ್ಬಿಡ್ತು ಅಂತ ಅದಕ್ಕೆ ಈ ನೀರು ಯಾಕೆ ಈ ನೀರಿಗೆ ನಾವು ಮೇಕೆದಾಟು ಕಟ್ಟಬೇಕು ಅಂತಿರೋದು. ಈ ನೀರಿಗೆ ಮೇಕೆದಾಟು ಕಟ್ಟಿದ್ರೆ ಸಮುದ್ರಕ್ಕೆ ಹೋಗೋ ನೀರು ನಮಗೆ ಉಳಿತದೆ, ನಿಮಗೆ ಬರುತ್ತೆ. ನಾವು ತಮಗೆ ಹೇಳ್ತೀನಿ ಕೇಳಿ, ಮೇಕೆದಾಟು ಯೋಜನೆ ಆಗಲೇಬೇಕು. ಇದು ಬಂದ್. ಕಾವೇರಿ ನೀರು ತಮಿಳ್ನಾಡಿಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ಬರೀ ತಮಿಳ್ನಾಡಿಗೆ